ಧಾರಾಕಾರ ಮಳೆಗೆ ಬೆಂಗಳೂರಿನ ಏರಿಯಾಗಳು ಕೆರೆಯಂತಾಯಿತು. ಜಿಬಿಪಾಳ್ಯದ ರಸ್ತೆಯಲ್ಲಿ ಅಪಾರ ಪ್ರಮಾಣದ ನೀರು ನಿಂತಿದೆ. ಚರಂಡಿ ನೀರು ರಸ್ತೆಗೆ ಹರಿದು ವಾಹನಗಳ ಸಂಚಾರಕ್ಕೂ ಕೂಡ ತೊಂದರೆ ಆಗಿದೆ. ಜಿಬಿಪಾಳ್ಯದ ರಸ್ತೆಯಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ನಿಂತಿದೆ. ಬೆಂಗಳೂರಿನ ರಸ್ತೆಗಳಂತೂ ಕೆರೆಯಂತಾಗಿದೆ. ಧಾರಾಕಾರ ಮಳೆಗೆ ಬೆಂಗಳೂರಿನ ಏರಿಯಾಗಳೇ ಕೆರೆಯಂತಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಚರಂಡಿ ನೀರು ರಸ್ತೆಗೆ ಹರಿದು ವಾಹನಗಳ ಸಂಚಾರಕ್ಕೂ ಕೂಡ ತೊಂದರೆ ಆಗಿರೋದು. ಏರಿಯಾಗಳೇ ಕೆರೆಯಂತಾಗಿದೆ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗೂ ನುಗ್ಗಿದೆ ಮಳೆ ನೀರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಬಿಎಂಟಿಸಿ ಬಸ್ಸಿನ ಒಳಗಡೆ ನುಗ್ಗಿ ಬರ್ತಾ ಇರುವಂತ ಮಳೆ ನೀರು. ಬಸ್ನಲ್ಲಿದ್ದಂತ ಪ್ರಯಾಣಿಕರು ಕಂಗಾಲಾದ್ರು. ಕಂಬಿ ಹಿಡ್ಕೊಂಡು ನಿರ್ವಾಹಕ ಜೋತಾಡ್ತಾ ಇದ್ರು. ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಹಲವು ಕಡೆ ಅನಾಹುತ ಆಗಿದೆ. ಮಲ್ಲೇಶ್ವರಂನ 4ನೇ ಕ್ರಾಸ್ನಲ್ಲಿ ಮರ ಬಿದ್ದು ಕಾರು ಬೈಕು ಜಖಂ ಆಗಿದೆ. ರಸ್ತೆ ಬದಿ ನಿಲ್ಲಿಸಿದ್ದಂತಹ ಕಾರು ಬೈಕು ಮರ ಬಿದ್ದು ಜಖಂ ಆಗಿರೋದು. ಬೆಂಗಳೂರಿನಲ್ಲಿ ಬಹುತೇಕ ವೆಹಿಕಲ್ಗಳು ರಸ್ತೆಯಲ್ಲೇ ಪಾರ್ಕ್ ಆಗಿರುತ್ತೆ. ಒಂದು ಸಣ್ಣ ಮಳೆ ಬಂದರೂ ಸಾಕು ಮರಗಳು ಬೀಳುತ್ತೆ. ನಿನ್ನೆ ಅಂತೂ ಬಿರುಗಾಳಿ ಸಮೇತ ಮಳೆ ಸುರಿದಿದೆ ಧಾರಾಕಾರವಾಗಿ. 800ಕ್ಕೂ ಹೆಚ್ಚು ಮರಗಳು ನೆಲ ಕಚ್ಚಿದೆ. 50ಕ್ಕೂ ಹೆಚ್ಚು ವಾಹನ ಜಖಂ ಆಗಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಬಸವನಗುಡಿಯ ರಾಮಕೃಷ್ಣ ಮಠದ ಮುಂದೆ ಮರ ಬಿದ್ದಿದೆ. ಕಾರ್ನಲ್ಲಿ ಬರ್ತಾ ಇದ್ದ ರಾಕೇಶ್ ಮಂಜುನಾಥ್ಗೆ ಗಾಯ ಆಗಿದೆ. ಕಾರು ನಜ್ಜುಗುಜ್ಜಾಗಿದೆ. ಕಾರು ಡ್ರೈವ್ ಮಾಡ್ತಾ ಇದ್ದಂತ ಮಂಜುನಾಥ್ಗೂ ಗಾಯ ಆಗಿದೆ. ಬಸವನಗುಡಿಯ ರಾಮಕೃಷ್ಣ ಮಠದ ಮುಂದೆ ಮರ ಬಿದ್ದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕಾರು ಸಂಪೂರ್ಣ ಜಖಂ ಆಗಿದೆ. ಕಾರನ್ನ ಡ್ರೈವ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಕೂಡ ಗಾಯಗೊಂಡಿದ್ದಾರೆ. ಕಾರು ಡ್ರೈವ್ ಮಾಡ್ತಾ ಇದ್ದಂತಹ ಮಂಜುನಾಥ್, ಪಕ್ಕದಲ್ಲಿ ಕೂತಿದ್ದಂತಹ ರಾಕೇಶ್ ಇಬ್ರು ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೃಹದಾಕಾರದ ಮರದ ಕೊಂಬೆ ಬಿದ್ದಿದೆ ಕಾರಿನ ಮೇಲೆ. ಕಾರಂತೂ ಸಂಪೂರ್ಣ ಜಖಂ ಆಗಿದೆ. ಇಬ್ರು ಗಾಯಗೊಂಡಿದ್ದಾರೆ. ಬಿರು ಬೇಸಿಗೆಯಲ್ಲಿ ಸುರಿದಂತ ಈ ಮಳೆ ಇಷ್ಟು ದೊಡ್ಡ ಅನಾಹುತ ಮಾಡಿದೆ ಬೆಂಗಳೂರಲ್ಲಿ. 1.5 ತಾಸು ಸುರಿದಂತಹ ಮಳೆ ಇದೆ. ನಿನ್ನೆ ಸುರಿದಂತ ಧಾರಾಕಾರ ಮಳೆಗೆ ಫುಟ್ಪಾತ್ ಕುಸಿದಿದೆ. ಎಂಎಸ್ ಬಿಲ್ಡಿಂಗ್ ನಲ್ಲಿ ಪಾದಚಾರಿ ಮಾರ್ಗವೇ ಕುಸಿದಿದೆ. ಸಂಪೂರ್ಣ ಕುಸಿದು ಹಳ್ಳದಂತಾಗಿದೆ ಫುಟ್ಪಾತ್. ಎಂಎಸ್ ಬಿಲ್ಡಿಂಗ್ ನಲ್ಲಿ ಪಾದಚಾರಿ ಮಾರ್ಗ ಕುಸಿದಿದೆ. ಫುಟ್ಪಾತೆ ಸಂಪೂರ್ಣ ಕುಸಿದು ಬಿದ್ದು ಹಳ್ಳದಂತಾಗಿದೆ. ಇದು ಫುಟ್ಪಾತ್. ಇದು ನಿನ್ನೆ ಸುರಿದಂತ ಧಾರಾಕಾರ ಮಳೆಗೆ ಫುಟ್ಪಾತೆ ಕುಸಿದೋಗಿರೋದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದಂತಹ ಭಾರೀ ಮಳೆಗೆ ಸಾಕಷ್ಟು ಫುಟ್ಪಾತ್ ಗೋಡೆಗಳು ನೆಲಕ್ಕೆ ಉರುಳಿ ಬಿದ್ದಿರುವಂಥದ್ದು. ನಾವಿವಾಗ ಎಂಎಸ್ ಬಿಲ್ಡಿಂಗ್ನಲ್ಲಿದ್ದೀವಿ. ಇಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಿನ್ನೆ ಸುರಿದಂತಹ ಮಳೆಗೆ ಒಂದು ಫುಟ್ಪಾತ್ ಚರಂಡಿ ಸ್ಲ್ಯಾಬ್ ಆಕಾರ ಆಗಿತ್ತು ಅದು ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಈಗ ನೋಡ್ತಾ ಇದ್ದೀರಿ ಯಾವ ರೀತಿ ಕುಸಿದಿದೆ ಅನ್ನುವಂಥದ್ದು. ಯಾಕೆಂತಂದರೆ ಒಂದು ರೀತಿಯಲ್ಲಿ ಕಳಪೆ ಕಾಮಗಾರಿ ಮಾಡಿದ್ರ ಅನ್ನುವಂಥದ್ದು. ಯಾಕೆಂತಂದರೆ ಈ ಒಂದು ಮಳೆಗೆ ಯಾವ ರೀತಿ ಈ ಒಂದು ಸಂಪೂರ್ಣವಾಗಿ ಕುಸಿದಿದೆ ಅನ್ನುವಂಥದ್ದು. ಸಂಪೂರ್ಣವಾಗಿ ಇದ್ರ ಮೇಲೆ ನೀರು ಹರಿದಂತಹ ಪರಿಣಾಮವಾಗಿ ಒಂದು ಇಡೀ ಒಂದು ಫುಟ್ಪಾತ್ ಏನಿದೆ ಒಂದು ಸ್ಲ್ಯಾಬ್ಗಳ ಹಾಕಿದ್ರು ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಇದಕ್ಕೀಗ ಬ್ಯಾರಿಕೇಡ್ಗಳನ್ನು ಹಾಕಿ ಅಡ್ಡ ಹಾಕಿರುವಂಥದ್ದು. ಯಾರು ಕೂಡ ಪಾದಚಾರಿಗಳು ಓಡಾಡದ ರೀತಿಯಲ್ಲಿ ಅಡ್ಡ ಹಾಕಿರುವಂಥದ್ದು. ಹೀಗಾಗಿ ಯಾವ ರೀತಿ ಈ ಒಂದು ಮಳೆಗೆ ಈ ರೀತಿ ಫುಟ್ಪಾತ್ ಸಂಪೂರ್ಣವಾಗಿ ಕುಸಿದಿದೆ ಅನ್ನುವಂಥದ್ದು. ಯಾಕೆಂತಂದರೆ ಈ ಒಂದು ಮಳೆಗೆ ಸಾಕಷ್ಟು ಅಂದರೆ ನಿನ್ನೆ ಸುರಿದಂತಹ ಮಳೆಗೆ ನೀರು ಹೋಗೋದಕ್ಕೆ ಒಂದು ಚರಂಡಿ ವ್ಯವಸ್ಥೆಯನ್ನು ಮಾಡಿದರು. ಅದ್ಯಾವುದು ಕೂಡ ಸರಿಯಾಗಿ ಮಾಡಿಲ್ಲ. ಹೀಗಾಗಿ ಕಸ ಒಳಗಡೆ ಕಟ್ಕೊಂಡಿರೋ ಪರಿಣಾಮವಾಗಿ ಇಡೀ ಒಂದು ಫುಟ್ಪಾತ್ ಏನಿತ್ತು ಆ ಸ್ಲ್ಯಾಬ್ಗಳು ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದಿರುವಂಥದ್ದು. ಹೀಗಾಗಿ ಇದಕ್ಕೆ ಅಡ್ಡಲಾಗಿ ಈಗ ಬ್ಯಾರಿಕೇಡ್ಗಳನ್ನು ಹಾಕಿ ಅಳವಡಿಸಿರುವಂಥದ್ದು. ಹೀಗಾಗಿ ಇದನ್ನು ಪಾದಚಾರಿಗಳು ಈಗ ಯಾರೂ ಕೂಡ ಬಳಸದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಇಡೀ ಸುಮಾರು 500 ಮೀಟರ್ ಉದ್ದಕ್ಕೂ ಕೂಡ ಈ ಒಂದು ಫುಟ್ಪಾತ್ ಕುಸಿದು ಬಿದ್ದಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.